ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಇಂದು ಶುಕ್ರವಾರದ ಬ್ಲಾಗ್. ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆನ ಮಾಡಬೇಕಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಮೊದಲು ದೇವರು ಪಾತ್ರೆನೆಲ್ಲ ತೊಳ್ಕೊಂಡು ಹೂವು ಹಾಗೆ ಎಲೆನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಅದಾದ ನಂತರ ಪೂಜೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಒಂದೇ ಕಡೆ ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡ್ರೆ ಪೂಜೆ ಬೇಗ ಆಗತ್ತೆ, ಹಾಗೆ ಚೆನ್ನಾಗಿ ಕೂಡ ಆಗತ್ತೆ. ಶುಕ್ರವಾರ ಅಂತ ಇವತ್ತು ಪೂಜೆನ ನಾನೇ ಮಾಡ್ತಾ ಇದ್ದೀನಿ. ಇಲ್ಲ ಪ್ರತಿದಿನ ನಮ್ಮ ಮನೆಯವರೇ ಪೂಜೆ ಮಾಡೋದು. ನಮ್ಮ ಮನೆಯಲ್ಲಿ ಒಂದು ಪದ್ಧತಿ ಇದೆ. ವೀರಭದ್ರೇಶ್ವರ ಮನೆ ದೇವರಾಗಿರೋದ್ರಿಂದ ಗಂಡು ಮಕ್ಕಳೇ ಮನೆ ದೇವ್ರ ಪೂಜೆ ಮಾಡಬೇಕು ಅಂತ ನಮ್ಮನೆ ಸುತ್ತಮುತ್ತಲು ಇದೇ ರೀತಿ ಪದ್ಧತಿನ ಪಾಲಿಸ್ತಾ, ಹಾಗೆ ನಾವು ಕೂಡ ಪ್ರತಿನಿತ್ಯ ನಮ್ಮ ಮನೆಯವರೇ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು. ಅವರು ಎಲ್ಲಿಗಾದರೂ ಊರಿಗೆ ಹೋದರೆ ಅಥವಾ ಹೊಲಕ್ಕೆ ಹೋದರೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾತ್ರ ನಾವು ಮಾಡೋದು, ಅಥವಾ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಕೆಲವೊಂದು ಒಕೇಶನ್ಗಳಲ್ಲಿ ಮಾತ್ರ ನಾನು ಹಾಗೆ ನಮ್ಮ ಅತ್ತೆ ಪೂಜೆ ಮಾಡ್ತೀವಿ. ದೇವ್ರ ಕಟ್ಟೆನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಕಳಶ ಇಡ್ತಾ ಇದ್ದೀನಿ. ಇವತ್ತು ಕಳಶಕ್ಕೆ ನಾನು ವೀಳ್ಯದೆಲೆ ಇಡ್ತಾ ಇಲ್ಲ. ವೀಳ್ಯದೆಲೆ ಇನ್ನೂ ತುಂಬ ಪುಟ್ಟದಾಗಿತ್ತು, ಅಷ್ಟೊಂದು ದೊಡ್ಡದಾಗಿರಲಿಲ್ಲ. ಅದಕ್ಕೋಸ್ಕರ ಸೀಬೆಕಾಯಿ ಗಿಡದ ಎಲೆನ ಇಡ್ತಾ ಇದ್ದೀನಿ. ನೀವು ಇದು ಕೂಡ ಇಡ್ಬೋದು, ಅಥವಾ ಮಾವಿನ ಎಲೆ ಬರುತ್ತಲ್ಲ ಅದು ಕೂಡ ಇಡ್ಬೋದು. ನಾನು ಇಲ್ಲಿ ಪುರೋಹಿತರ ಹತ್ರ ಒಂದು ಸರ್ತಿ ಯಾವಾಗ ಕೇಳ್ಕೊಂಡಿದ್ದೆ. ಅವರೇ ಹೇಳಿದರು ವೀಳ್ಯದೆಲೆ ಅಥವಾ ಸೀಬೆಕಾಯಿ ಎಲೆ ಅಥವಾ ಈ ಮಾವಿನ ಗಿಡದ ಎಲೆನ ಇಟ್ಟರೆ ನಡೆಯುತ್ತೆ ಅಂತ. ಅದಕ್ಕೋಸ್ಕರ ನಮ್ಮ ಹಿತ್ತಲಲ್ಲೇ ಸೀಬೆಕಾಯಿ ಗಿಡ ಇತ್ತು, ಅದರಲ್ಲಿ ಇಡ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಈ ಗಿಡಕ್ಕೆ ಸೀಬೆಕಾಯಿ ಗಿಡ ಅಂತ ಕರೀದಿಲ್ಲ, ಪೇರ್ಲಕಾಯಿ ಗಿಡ, ಪೇರ್ಲ ಹಣ್ಣು ಗಿಡ ಅಂತ ಕರೀತಾರೆ. ಶುಕ್ರವಾರ ಕಂಪ್ಲೀಟಾಗಿ ಲಕ್ಷ್ಮೀ ಮೂರ್ತಿ ಹಾಗೆ ಕಳಶದ ಕಾಯಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ನಾನು ಲಕ್ಷ್ಮೀ ಮೂರ್ತಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪೇಸ್ಟ್ ಬರುತ್ತಲ್ವ, ವೈಟ್ ಪೇಸ್ಟು, ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಮೊದಲೆಲ್ಲ ಬರ್ತಿತ್ತಲ್ಲ ಕೋಲ್ಗೇಟ್ ಪೌಡ್ರು. ಈ ಟಿಪ್ಸ್ನ ನಾನು ಮೂರ್ತಿ ತರುವಾಗ ಅಲ್ಲಿ ಬಂಗಾರದ ಅಂಗಡಿಯಲ್ಲಿ ಕೇಳಿದ್ದೆ. ಅವರೇ ಹೇಳಿದರು ವೈಟ್ ಪೇಸ್ಟು ಅಥವಾ ಪೌಡ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಕಲೆ ಎಲ್ಲ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅದೇ ಟಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಬೆಳ್ಳಿ ಮೂರ್ತಿ ಲಕ್ಷ್ಮಿ ಇದ್ದರೆ ನೀವು ಈ ಟಿಪ್ಸ್ನ ಯೂಸ್ ಮಾಡ್ಬೋದು. ಕಂಪ್ಲೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ದೇವರ ಕಟ್ಟೆ ಈ ರೀತಿ ಕಾಣಿಸ್ತಾ ಇದೆ. ಅದಾದ ನಂತರ ಪೂಜೆನೆಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಸಾಂಬ್ರಾಣಿ ಅಂತಾರಲ್ಲ, ಲೋಬಾನ ಅಂತ ನಾವು ಕರಿತೀವಿ. ಅದನ್ನು ಹಾಕಿದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ, ಪಾಸಿಟಿವಿಟಿ ಬರುತ್ತೆ ಅಂತ ಊದು ಕಡ್ಡಿ ಹಾಗೆ ಲೋಬಾನ ಎರಡೂ ಯೂಸ್ ಮಾಡ್ತೀವಿ. ಆರತಿ ಬೆಳಗೋಕ್ಕೆ ನೀವು ಕರ್ಪೂರ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಾಂಬ್ರಾಣಿನ ಹಾಕಿದ್ದೀನಿ. ನೋಡಿ, ನನ್ನ ಮಗಳು ಕೂಡ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದಾಳೆ. ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ರೀತಿ. ಹಾಗೆ ಸ್ವಲ್ಪ ಅದ್ರ ಜೊತೆ ಕಿತಾಪತಿನೂ ಕೂಡ ಮಾಡ್ತಾಳೆ, ಎಲ್ಲ ಎಳೆದು ಕೆಳಗೆಲ್ಲ ಹಾಕೋದು. ಕಂಪ್ಲೀಟಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಎಲ್ರಿಗೂ ಟೀ ಕಾಯಿಸ್ಬೇಕಿತ್ತು. ಟೀ ಕಾಯಿಸಿ ಎಲ್ರಿಗೂ ಕೊಟ್ಬಿಟ್ಟು ಹಾಗೆ ಟಿಫನ್ಗೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು. ನಾನಿವತ್ತು ಟಿಫನ್ಗೆ ಇಲ್ಲಿ ಹೀರೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಗೊಜ್ಜು ಅಂತ ಕರಿತೀವಲ್ಲ ಅದು ಮಾಡಿಕೊಂಡು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇದು ಸೌತೆಕಾಯಿ ಅಂತ ತಿನ್ನೋಕ್ಕೆ ಕೊಟ್ಟರೆ ಆಮೇಲೆ ಗೊತ್ತಾಯಿತು ಅವನಿಗೆ. ಅಯ್ಯೋ ಬೇಡ ಅಂತ ವಾಪಸ್ ಇಟ್ಬಿಟ್ಟ. ಹೀರೆಕಾಯಿ ಎಲ್ಲ ಬೆಣ್ಣೆ ತೆರೆದು ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಲ್ಯನ ಮಾಡ್ಕೋತಾ ಇದ್ದೀನಿ. ನೀವು ಯಾವ ರೀತಿ ಹೀರೆಕಾಯಿ ಪಲ್ಯ ಅಥವಾ ಗೊಜ್ಜು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನನಗೆ ಮನೇಲಿ ಕೆಲಸ ಮಾಡೋಕ್ಕಿಂತ ಜಾಸ್ತಿ ಮಕ್ಕಳ ಕಾಟನೇ ಜಾಸ್ತಿ. ಅವಳೊಂಚೂರು ಕಿತಾಪತಿ ಮಾಡೋದೆಲ್ಲ ಬಿಟ್ಟು ಹೊರಗಡೆ ಹೋದ್ಲು ಅಂದ ತಕ್ಷಣ ಇವನು ಬಂದುಬಿಡ್ತಾನೆ. ಮತ್ತೆ ಇಬ್ಬರನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಹಸಿ ಖಾರನ ಹಾಕೋತಾ ಇದ್ದೀನಿ. ಹಸಿ ಖಾರಕ್ಕೆ ನಾನು ಪುದೀನ, ಕೊತ್ತಂಬರಿ ಹಾಗೆ ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಮೊದಲೇ ರುಬ್ಬಿಟ್ಕೊಂಡಿರ್ತೀನಿ. ನಾನು ಯಾವುದೇ ಪಲ್ಯ ಮಾಡಿದರೂ ಇದು ಹಸಿ ಖಾರನೇ ಯೂಸ್ ಮಾಡ್ಕೊಳ್ಳೋದು. ಪದೇ ಮಾಡ್ಕೊಳಕ್ಕಾಗೋದಿಲ್ಲಲ್ಲ. ಒಂದು 4 ದಿನಕ್ಕಾಗುವಷ್ಟು ಒಮ್ಮೆಲೆ ಮಾಡಿ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡಿರ್ತೀನಿ. ಅದಾದ ನಂತರ ಸ್ವಲ್ಪ ಚಿಕ್ಕದಾಗಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಒಂದು ಅರ್ಧದಷ್ಟು ಟೊಮೆಟೊನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಹೀರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಗೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ನಿಮಗೆ ಇಲ್ಲಿ ಆಪ್ಷನಲ್. ನನ್ನ ಮಗನಿಗೂ ಕೂಡ ನಾನು ಇದೇ ಫುಡ್ ಕೊಡೋದ್ರಿಂದ ಸ್ವಲ್ಪ ಬೆಲ್ಲನ ಸೇರಿಸಿರ್ತೀನಿ, ಖಾರ ಆಗಬಾರ್ದು ಅಂತ. ನೀವು ನೋಡಿ, ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಚಾವಣಿ ತುಂಬ ಧೂಳಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಂತ ನಮ್ಮ ಮನೆಯವರು ಇದ್ದರು. ಅವ್ರಿಗೆ ಸ್ವಲ್ಪ ಧೂಳು ಕೊಡೋಕ್ಕೆ ಹೇಳಿದೆ. ಅವ್ರು ಧೂಳೆಲ್ಲ ಕೊಡುತ್ತಾ ಇದ್ದಾರೆ.
ಸ್ವಲ್ಪ ಹೈಟಲ್ಲಿರೋದ್ರಿಂದ ನನಗೆಲ್ಲ ಎಟ್ಕಲ್ಲ, ಅದಕ್ಕೋಸ್ಕರ ಅವ್ರಿಗೆ ಹೇಳಿ ಧೂಳೆಲ್ಲ ತೆಗಿಸ್ತಾ ಇದ್ದೀನಿ. ಜೇಡ ಎಲ್ಲ ಆಗಿತ್ತು. ಇವಾಗೆಲ್ಲ ಮೂಡು ಗಾಳಿ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ, ನಿಮ್ಮ ಕಡೆ ಏನಂತ ಕರೀತಾರೆ ನಂಗೆ ಗೊತ್ತಿಲ್ಲ. ಈ ಚಳಿಗಾಲದಲ್ಲಿ ಧೂಳು ಜಾಸ್ತಿ ಆಗಿರೋದ್ರಿಂದ ಮನೆ ಚಾವಣಿ ಎಲ್ಲ ತುಂಬ ಧೂಳಾಗಿತ್ತು. ಮಕ್ಕಳಿಗೆ ಆಡೋಕ್ಕೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ. ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇದ್ದರೆ ಹಬ್ಬ ಹರಿದಿನಗಳಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಕೆಲವೊಂದು ಸರ್ತಿ ನನ್ನ ಮಗಳು ಗೋಡೆಗೆ ಬಾಯಿ ಹಾಕ್ತಾ ಇರ್ತಾಳೆ. ತುಂಬ ಧೂಳಿರೋದ್ರಿಂದ ಸ್ವಲ್ಪ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಹೈಜೀನಾಗೂ ಇರುತ್ತೆ. ಸ್ವಲ್ಪ ಜಾಸ್ತಿ ಧೂಳು, ನಮ್ಮ ಮನೆ ಮುಂದೆ ಸ್ವಲ್ಪ ಗಾಡಿಗಳು ಜಾಸ್ತಿ ಓಡಾಡೋದು, ಅದಕ್ಕೋಸ್ಕರ ಧೂಳು ಜಾಸ್ತಿ ಆಗಿರುತ್ತೆ. ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಗೋಡೆಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಟೈಲ್ಸ್ ಇರೋದ್ರಿಂದ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಸಾಫ್ಟ್ ಅಥವಾ ಶೈನಿ ಟೈಲ್ಸ್ ಇದ್ದರೆ ಇನ್ನೂ ಈಸಿ ಆಗ್ತಾಯಿತ್ತು. ಬಟ್ ನಮ್ಮ ಮನೆಯವರು ಇಲ್ಲಿ ಬ್ರಿಕ್ಸ್ ಥರ ಬರುತ್ತೆ, ಸ್ವಲ್ಪ ಜಾಸ್ತಿ ರಫ್ ಆಗಿರುತ್ತೆ, ಅದರಲ್ಲೆಲ್ಲ ಧೂಳು ಜಾಸ್ತಿ ಕೂತ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾನು ಸೋಪಿನ ಪೌಡ್ರ್ ಹಾಕ್ಕೊಂಡು ಬ್ರಷ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫೈನಲ್ ಆಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಬಾಗಿಲಿಗೆ ಒಂದು ತೋರಣ ಹಾಕಿದ್ದೆ, ಅದನ್ನು ಕೂಡ ತೊಳೆಯೋಕೆ ಅಂತ ತಗೊಂಡೆ. ಎಲ್ಲ ಕ್ಲೀನ್ ಆದಮೇಲೆ ಊಟ ಮಾಡಿ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಮಮ್ಮಿ 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 ಪಪ್ಪ ಮಮ್ಮಿ ಮೈಲೆ ಮಮ್ಮಿ ಇದುವರೆಗೂ ಅವಳು ಒಂದು ಸರ್ತಿನೂ ಮಮ್ಮಿ ಅಂತ ಕರೆದಿಲ್ಲ. ನಾವು ಎಷ್ಟು ಸರ್ತಿ ಮಮ್ಮಿ ಅಥವಾ ಅಮ್ಮ ಅಂತ ಕರೆಯೋಕ್ಕೆ ಟ್ರೈ ಮಾಡಿದ್ರು ಅವಳು ಪಪ್ಪ ಅಥವಾ ಅತ್ತೆ ಈ ರೀತಿ ಏನಾದರೂ ಹೇಳ್ಬಿಡ್ತಾಳೆ. ಸ್ವಲ್ಪ ಜೋರಾಗಿ ಗದರಿದ್ರು, ಅದಕ್ಕೋಸ್ಕರ ಬ್ಯಾಟ್ ತೊಗೊಂಬಂದೆಲ್ಲ ಹೊಡಿತಾಳೆ. ವಾಪಸ್ಸು ತಿರುಗಿ ಹೊಡೆದಿದ್ದ ತಕ್ಷಣ ಅವಳು ಕೋಪ ಬಂದು ಹೊಂಟ್ಲು ರೂಮಲ್ಲಿ ಒಳಗೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಇದೇ ರೀತಿ ತರಲೆನೆಲ್ಲ ಮಾಡೋದು. ಇವಳೇನಾದರೂ ಮಲಗಿಬಿಟ್ರೆ ಒಂಥರ ನಮ್ಮ ಮನೇಲಿ ಯಾರೂ ಇಲ್ವೇನೋ, ಈ ಮನೇಲಿ ಯಾರೂ ಇಲ್ವೇನೋ ಅನ್ನೋ ರೀತಿ ಅಷ್ಟು ಸೈಲೆಂಟಾಗಿರುತ್ತೆ. ಇವಳು ಅಷ್ಟೊಂದು ತರಲೆ ಮಾಡೋದು, ಅಷ್ಟೊಂದೆಲ್ಲ ಚೀರಾಡೋದು. ಹಿಂದಿನ ದಿನವೇ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬಂದಿಟ್ಟಿದ್ರು, ಅದನ್ನ ಎಲ್ಲ ನೀಟಾಗಿ ಡಬ್ಬಕ್ಕೆ ಹಾಕಿಟ್ಟಿರಲಿಲ್ಲ. ಕೆಲವೊಂದಿಷ್ಟನ್ನ ಇಟ್ಟಿದ್ದೆ, ಇನ್ನು ಕೆಲವೊಂದಿಷ್ಟು ಹಾಗೆ ಇತ್ತು. ಅದನ್ನೆಲ್ಲ ಚೆನ್ನಾಗಿ ತೆಗೆದಿಟ್ಬಿಟ್ಟು ಡಬ್ಬಕ್ಕೆ ಹಾಕಬೇಕಂತ ಹಾಗೆ ಇಟ್ಬಿಟ್ರೆ ನನ್ನ ಮಗಳು ಹಾಗೆ ಮಗ ಅದು ಕವರ್ಗೆಲ್ಲ ಕೈಲಿ ತೂತು ಮಾಡಿಬಿಟ್ಟು ಅದನ್ನೆಲ್ಲ ಮನೆ ತುಂಬ ರಂಗೋಲಿ ಹಾಕ್ಬಿಡ್ತಾರೆ. ಅವಲಕ್ಕಿನ ನಾವು ಸಾನೆ ಹಿಡಿದು ತೆಗೆದಿಟ್ಟಿರ್ತೀನಿ. ಈಗ ಜಸ್ಟು ಹಾಗೆ ಎತ್ತಿಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ರವಾನು ಕೂಡ, ರವಾನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿಯಾಗಿ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ. ಹಾಗೆ ಬೇಗ ಕೂಡ ಹಾಳಾಗೋದಿಲ್ಲ, ಹುಳ ಎಲ್ಲ ಆಗೋದಿಲ್ಲ. ನಮ್ಮ ಮನೇಲಿ ರವೆ ತುಂಬ ರೇರಾಗಿ ಯೂಸ್ ಮಾಡ್ತೀವಿ. ಅಷ್ಟೊಂದೆಲ್ಲ ಉಪ್ಪಿಟ್ಟು ಮಾಡೋದೇ ಇಲ್ಲ. 15 ದಿನಕ್ಕೊಂದು ಸರ್ತಿನೋ ಅಥವಾ ಒಂದು 10 ದಿನಕ್ಕೊಂದು ಸರ್ತಿ ಅಷ್ಟೇ ಮಾಡೋದು. ನಮ್ಮ ಮನೇಲಿ ಜಾಸ್ತಿ ಉಪ್ಪಿಟ್ಟು ಇಷ್ಟಪಡೋದಿಲ್ಲ. ಬಟ್ ನನಗೆ ತುಂಬ ಇಷ್ಟ ಉಪ್ಪಿಟ್ಟು. ಮಾಡಿದಾಗೆಲ್ಲ 2 ಸರ್ತಿ ಉಪ್ಪಿಟ್ಟು ತಿಂತಾ ಇರ್ತೀನಿ. ಅಮ್ಮ ಹಾಗೆ ಅಕ್ಕಿ ಸಂಡಿಗೆ ಮತ್ತು ಹಪ್ಪಳ ಕೊಟ್ಟು ಕಳಿಸಿದ್ರು. ಆದರೂ ಮಕ್ಕಳಿಗೆ ಕೈಲಿ ಹಿಡ್ಕೊಂಡು ತಿನ್ನೋಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಬೇಕಂತ ಸ್ವಲ್ಪ ಪಾಪಡೆಲ್ಲ ತೊಗೊಂಬಂದಿದ್ದೆ. ಅದು ಫ್ರೈ ಮಾಡಿ ಕೊಡುವಂಥ ಪಾಪಡು. ಈವ್ನಿಂಗ್ ಟೈಮಲ್ಲಿ ನನ್ನ ಮಗ ಸ್ಕೂಲಿಂದ ಬಂದರೆ ಚಿಪ್ಸು ಕುರ್ಕುರೆ ಯಾರಾದರೂ ತಿನ್ನೋದು ನೋಡಿಬಿಟ್ಟಿರ್ತಾನಲ್ಲ, ಕೊಡುವಂಥ ಸ್ವಲ್ಪ ಹಠ ಮಾಡೋದು ಜಾಸ್ತಿ. ಆ ಟೈಮಲ್ಲೆಲ್ಲ ನಾನು ಇದನ್ನೇ ಫ್ರೈ ಮಾಡಿ ಕೊಟ್ಟರೆ ಹೆಲ್ತಿಯಾಗಿರುತ್ತೆ ಅಂತ ಅಷ್ಟೇ. ನಾನು ಇದೆಲ್ಲ ಎತ್ತಿಡೋ ಅಷ್ಟರಲ್ಲಿ ನನ್ನ ಮಗಳು ಮತ್ತೆ ಬಂದು ಕಾಣಿಸ್ತಿರ್ಬೇಕು. ಅವಳು ಪುಟ್ಟ ಕೈ ಕಾಲು ಎಲ್ಲ ನಿಮಗೆ ವಿಡಿಯೋದಲ್ಲಿ. ಅವಳಿಗೆ ಅಂತ ಒಂದು ಸ್ವಲ್ಪ ಫುಡ್ನ ರೆಡಿ ಮಾಡಬೇಕಿತ್ತು. ಅದಕ್ಕೆ ಇದು ಪ್ರೋಟೀನ್ ಪೌಡ್ರ್ ಥರ ಸ್ವಲ್ಪ ಅಕ್ಕಿನೆಲ್ಲ ತೊಳೆದು ಒಂದು ವೈಟ್ ಬಟ್ಟೆಯಲ್ಲಿ ಎಲ್ಲ ಒಣಗಿ ಹಾಕಿದ್ದೆ ನೆರಳಲ್ಲೇ ನೈಟಲ್ಲಿ. ಅಷ್ಟು ಒಂದು ಅವರ್ ಎಲ್ಲ ಆರಿಬಿಟ್ರೆ ಸಾಕು ನೀಟಾಗಿ. ಅದಾದಮೇಲೆ ಅದನ್ನು ತೊಗೊಂಡು ಡ್ರೈ ರೋಸ್ಟ್ ಮಾಡಬೇಕು. 1.5 ಕಪ್ಪಷ್ಟು ಅಕ್ಕಿ ಇತ್ತು. ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಅಗಲವಾದ ಪಾತ್ರೆಗೆ ತೊಗೋಬೇಕು. ಸ್ವಲ್ಪ ಕೆಂಪಾಗೋ ರೀತಿ ಹುರ್ಕೊಳ್ಳಿ. ಹಸಿ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಪೌಡ್ರ್ ಎಲ್ಲ. ಇದಕ್ಕೆ ನಾನು ಜಾಸ್ತಿ ಐಟಮ್ಸ್ ಏನು ಬಳಸ್ತಾ ಇಲ್ಲ, 2 ರಿಂದ 3 ಐಟಮ್ಸ್ ಅಷ್ಟೇ ಬಳಸಿ ಈ ಪೌಡ್ರನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಘಮ ಬರುವವರೆಗೂ ಹುರ್ಕೋಬೇಕು.
ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಕ್ಕಳಿಗೆ ಈ ರೀತಿ ಪೌಡ್ರನ್ನೆಲ್ಲ ಮಾಡಿ ಗಂಜಿ ಎಲ್ಲ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹೊರಗಡೆಯಿಂದ ತರೋದಾದರೆ ಒಂಥರ ಹೆಲ್ತಿಗೂ ವೆಲ್ತಿಗೂ ಎರಡಕ್ಕೂ ಡೇಂಜರು. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಂಥ ಪದಾರ್ಥಗಳನ್ನು ಬೆಳೆಸೋದು. ನಮ್ಮ ಹೊಲದಲ್ಲಿ ನಾವು ಗೊಬ್ಬರ ಅಥವಾ ಪ್ರಿಸರ್ವೇಟಿವ್ ಏನೂ ಬಳಸೋದಿಲ್ಲ. ಕೆಲವೊಂದು ವಸ್ತುಗಳನ್ನ ತರ್ತೀವಿ ಅಷ್ಟೇ. ಈ ರೀತಿ ಅಕ್ಕಿ, ಬೇಳೆ, ಈ ರೀತಿ ಕಾಳುಗಳನ್ನೆಲ್ಲ ಮನೆಯಲ್ಲೇ ಯೂಸ್ ಮಾಡ್ಕೋತೀವಿ. ಹೊಲ ಇರೋದ್ರಿಂದ ನಮ್ಗೆ ಇದೆಲ್ಲ ಈಸಿಯಾಗಿ ಸಿಕ್ಬಿಡತ್ತೆ. ಒಂದು ಚಿಕ್ಕ ಮುಷ್ಟಿಯಷ್ಟು ಶೇಂಗಾ, ಒಂದು 10ರಿಂದ 12 ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಯಾರಿಗಾದರೂ ಆರ್ಗ್ಯಾನಿಕ್ ಆಗಿ ಬೆಳೆದಂಥ ಹೆಸರು ಅಥವಾ ಕಡಲೆ ಬೇಕಿದ್ದರೆ ಕಮೆಂಟ್ ಮಾಡಿ ಅಥವಾ DM ಮಾಡಿ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತಿರ್ತೀನಿ, ಯಾವುದ್ಯಾವುದೋ ಗೊತ್ತಿರದ ಮಾಲ್ಗೆ ಹೋಗಿ ಅಲ್ಲಿ ಲೇಬಲ್ ಹಾಕ್ಬಿಟ್ಟಿರ್ತಾರೆ ಆರ್ಗ್ಯಾನಿಕ್ ಅಂತ. ಅದೆಲ್ಲ ತಂದು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಆದಷ್ಟು ರೈತರಿಂದ ತಗೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮ್ಗೆ ಗಂಜಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೆದುವಾಗಿ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಗಟ್ಟಿಯಾಗಿ ನೀವು ಬೇಕಿದ್ದರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಒಂದು ಟೀ ಕುಡಿ ಕಪ್ಪಿಂದ 2 ಕಪ್ ನೀರಿಗೆ ಒಂದು ಅರ್ಧ ಚಮಚದಷ್ಟು ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಗಂಟು ಇರದೇ ರೀತಿ ಎಲ್ಲ ಕೈ ಆಡ್ಕೋಬೇಕು. ಅದು ಸ್ವಲ್ಪ ಒಂದು 10 ನಿಮಿಷ ಕುದಿಬೇಕು. ಯಾಕಂದರೆ ಅಕ್ಕಿ ಹಾಕಿರ್ತೀವಿ, ಅಕ್ಕಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಕುದಿಯೋಕ್ಕೆ. ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಗಂಜಿ ಬರುತ್ತೆ. ಮಕ್ಕಳಿಗೆ ತಿನ್ನೋಕ್ಕೆ ಹಾಗೆ ಡೈಜೆಷನ್ ಆಗೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ದರೆ ಗೋಧಿ, ರಾಗಿ ಈ ರೀತಿಯೆಲ್ಲ ಕಾಳುಗಳನ್ನ ಹಾಕಿ ಕೂಡ ಮಾಡ್ಕೋಬೋದು. ನಾನು ಲಾಸ್ಟ್ ಟೈಮು ಸಿರಿಧಾನ್ಯ ಪೌಡ್ರ್ ಯೂಸ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಈ ರೀತಿ ಸಿಂಪಲಾಗಿ ಈ ಸರ್ತಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡ್ತಿರ್ಬೋದು ನೀವು ಯಾವ ರೀತಿ ಗಂಜಿ ಬಂದಿದೆ. ನಾನು ಇದಕ್ಕೆ ಇವತ್ತು ಬೆಲ್ಲ ಹಾಕಿ ಮಾಡಿದ್ದೀನಿ. ನೀವು ಬೇಕಾದರೆ ಉಪ್ಪು, ಸಕ್ಕರೆ ಏನು ಬೇಕಾದರೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ಮಕ್ಕಳಿಗೆ ತಿನ್ನಿಸುವಾಗ ಸ್ವಲ್ಪ ತುಪ್ಪ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಬಾಳೆಹಣ್ಣೆಲ್ಲ ತೊಗೊಂಬಂದಿದ್ರು, ಅದನ್ನು ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ಚಿಕ್ಕ ಬಾಳೆಹಣ್ಣು ಬರುತ್ತಲ್ಲ, ಏಲಕ್ಕಿ ಬಾಳೆಹಣ್ಣು, ಅದನ್ನು ಮಕ್ಕಳಿಗೆ ಕೊಡ್ತೀವಿ. ಈ ಹಣ್ಣು ಕೊಡೋದ್ರಿಂದ ಬೇಗ ನೆಗಡಿ ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.